ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕ್ಯಾರಮೆಲ್ ಪುಡ್ಡಿಂಗ್ ಮಾಡ್ತಾ ಇದ್ದೇನೆ. ಸುಲಭವಾಗಿ ಮಾಡುವಂತಹ ಒಂದು ರೆಸಿಪಿ. ಇದನ್ನು ಮಾಡಲಿಕ್ಕೆ ಇಲ್ಲಿ ಒಟ್ಟು 12 ಬ್ರೆಡ್ಡನ್ನು ತೆಗೆದುಕೊಂಡಿದ್ದೇನೆ. ಈ ಎಲ್ಲ ಬ್ರೆಡ್ಡನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಕಟ್ ಮಾಡಿ ಆಗುವಾಗ ಇಲ್ಲಿ 1 ಬಟ್ಟಲಷ್ಟು ಆಗಿದೆ. ಕಟ್ ಮಾಡದೆ ಕೂಡ ಹಾಗೆ ಹಾಕ್ಬೋದು, ಮಿಕ್ಸಿಯಲ್ಲಿ ಅದು ಗ್ರೈಂಡ್ ಮಾಡುವಾಗ ಸರಿ ಆಗ್ತದೆ. ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ಸಕ್ಕರೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಸಕ್ಕರೆಯಲ್ಲಿ 3-4 ಚಮಚದಷ್ಟು ಹಾಕಿದ್ದೇನೆ. ಆನಂತರ 3 ಮೊಟ್ಟೆ, 2 ಮೊಟ್ಟೆ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ 3 ಮೊಟ್ಟೆಯನ್ನು ತಗೊಂಡಿದ್ದೇನೆ. 2 ಗ್ಲಾಸಿನಷ್ಟು ಹಾಲನ್ನು ಹಾಕಿದ್ದೇನೆ. ಇದೆಲ್ಲವನ್ನು ಒಟ್ಟಿಗೆ ಹಾಕಿ ಈಗ ನೈಸಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡಿದ ನಂತರ ಇದು ಈ ಹದಕ್ಕೆ ಇರಬೇಕು. ಇಲ್ಲಿ ಒಂದು 3 ಸ್ಪೂನ್ ಸಕ್ಕರೆಯನ್ನು ಪಾಕ ಮಾಡಿಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು ಕೂಡ ಹಾಕಬೇಕು ಇದಕ್ಕೆ. ಇದೊಂದು ಕಲರ್ ಬರುವವರೆಗೂ ಇದನ್ನು ಹೀಗೆ ಮಾಡ್ತಾ ಇರಬೇಕು. ಈಗ ಇದು ಕಲರ್ ಚೇಂಜ್ ಆಗಿದೆ, ಒಂದು ಬ್ರೌನ್ ಕಲರಿಗೆ ಬಂದಿದೆ. ಇನ್ನು ಇದನ್ನು ಹಾಗೆ ಬಿಸಿಯೇ ಇರುವಾಗ ಒಂದು ಬೇರೆ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ಅದು ಮತ್ತೆ ತಂದರೆ ಅದನ್ನು ಹಾಕಿಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಗಟ್ಟಿಯಾದರೆ ಮತ್ತೆ ಅದು ಅದೇ ಪಾತ್ರದಲ್ಲಿ ಹಾಗೆ ಗಟ್ಟಿಯಾಗಿ ನಿಲ್ತದೆ. ಇದನ್ನೊಮ್ಮೆ ಹೀಗೆ ಮಾಡಬೇಕು, ಎಲ್ಲ ಹರಡಲಿಕ್ಕೆ. ಇದು ಈಗ ಗ್ರೈಂಡ್ ಮಾಡಿಟ್ಟದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕಿಕೊಂಡು ಇದನ್ನೀಗ ಮುಚ್ಚಿಡ್ತಾ ಇದ್ದೇನೆ. ಈಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿಯಾಗಲಿಕ್ಕೆ ಇಡಬೇಕು. ಆನಂತರ ಇದನ್ನು ಅದರ ಮೇಲಿಟ್ಟು ಬೇಯಿಸಿಕೊಳ್ಬೇಕು. ಒಂದು ಅರ್ಧ ಗಂಟೆ ಬೇಯಿಸ್ಕೊಳ್ಬೇಕು ಇದನ್ನು. ಈಗ ಅರ್ಧ ಗಂಟೆ ಕಳೆದ ನಂತರ ಇದೀಗ ಬೆಂದಿದೆ. ಇದು ತಣಿದ ನಂತರ ಇನ್ನು ಸೈಡಿನಿಂದ ಮೆಲ್ಲಗೆ ಇದನ್ನು ಚೂರಿಯಿಂದ ಬೀಸ್ತಾ ಇದ್ದೇನೆ. ಈಗ ಇದನ್ನು ಒಂದು ಬಟ್ಟಲಿಗೆ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಕಲರ್ ಆಗುಂಟು. ಬ್ರೆಡ್ಡಿನಿಂದ ಮಾಡುವಂತಹ ಕ್ಯಾರಮೆಲ್ ಪುಡ್ಡಿಂಗ್ ಈಗ ರೆಡಿಯಾಗಿದೆ. 3 ಮೊಟ್ಟೆ ಹಾಕಿದ್ರಿಂದ ಇಲ್ಲಿ ಇದು ಸ್ಮೂತಾಗಿ ಬಂದಿದೆ. ಇಲ್ಲಿ ಬ್ರೆಡ್, ಹಾಲು ಹಾಗೂ ಮೊಟ್ಟೆ ಮತ್ತು ಸಕ್ಕರೆ, ಈ 4 ಪದಾರ್ಥಗಳಿಂದ ಮಾಡುವಂತಹ ಒಂದು ಸುಲಭವಾದ ರೆಸಿಪಿ. ತುಂಬಾ ಟೇಸ್ಟಿಯಾಗಿರ್ತದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.